ಹಾಯ್ ಹಲೋ ಫ್ರೆಂಡ್ಸ್, ನಾವು ಈಗ ಮಾಡ್ತಿರುವ ರವೆ ಉಂಡಿನ ರವೆನ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋ ಥರನೇ ಹುರ್ಕೋಬೇಕು. ಆಮೇಲೆ ಉಂಡಿನ ಚೆನ್ನಾಗಿ ಬರುತ್ತೆ. ಇದೇ ಥರ ನಾವೆಲ್ಲ ರವೆಯನ್ನು ಹುರ್ಕೊಳ್ಳೋಣ. ಈಗ ನಾವು ಪಾಕ ಮಾಡ್ಕೋಬೇಕು. ಸಕ್ಕರೆನ ಅಳತೆಯಿಂದ ಮಾಪ ಮಾಡ್ಕೊಂಡು ತಗೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಬಿಜ್ಕೋಬೇಕು. ಸಕ್ಕರೆ ಮುಳುಗೋವರೆಗೂ ಅಷ್ಟೇ ನೀರು ಹಾಕ್ಕೋಬೇಕು. ಈಗ ನಾವು ಪಾಕ ಬಂದಮೇಲೆ ರವೆನ ಹಾಕ್ತಿದ್ವಿ. ಸ್ವಲ್ಪ ಘಾಟೆ ಆಗಬಾರ್ದು ಅಂತ ಸ್ವಲ್ಪ ರವೆಯನ್ನು ಹಾಕು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಚೆನ್ನಾಗಿ ಬರುತ್ತೆ. ಈಗ ನಾವು ಪಾಕ ಉಂಡೆಯಲ್ಲಿ ಈಗ ರವೆ ಚೆನ್ನಾಗಿ ಉಬ್ಕೊಂಡಿದೆ. ಈಗ ಉಂಡೆ ಬರುತ್ತೆ ಏನೋ ನೋಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು. ಪಾಕ ಇನ್ನೂ ಮುರಿದಿಲ್ಲ. ಅದರೊಳಗೆ ಚೆನ್ನಾಗಿ ಮುರ್ಕೊಂಡ್ರೆ ಉಂಡೆನೂ ಚೆನ್ನಾಗಿ ಬರುತ್ತೆ. ಹೀಗೆ ಒಂದೊಂದಾಗಿ ಉಂಡೆನ ಮಾಡ್ಕೊಳ್ಳೋಣ. ನಾವು 2 kg ಉಂಡೆನ ಮಾಡಿದ್ದೀವಿ. 100 ಉಂಡೆಗಳು ಆಗಿದ್ದಾವೆ. ನೋಡಬೇಕು ನೀವು ಎಷ್ಟು ಚೆನ್ನಾಗಿ ಮೌ ಥರ ಆಗಿವೆ.